ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗಿ ಚಾಪ್ಟರ್ 2 ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಏನಿದೆ, ಈ ಚಾಪ್ಟರ್ಲಿ ಬರುವಂತಹ ಥಿಯರಿ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವಿತ್ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ಗೊತ್ತಿದೆ, ಫಸ್ಟ್ 2 ಚಾಪ್ಟರ್ ಏನಿದೆ, ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಆಗಿರಬಹುದು ಅಥವಾ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಆಗಿರಬಹುದು, ಇದೆರಡೂ ಕೂಡ ಕಂಪ್ಲೀಟ್ ಆಗಿ ಥಿಯರಿ ಓರಿಯೆಂಟೆಡ್ ಚಾಪ್ಟರ್ ಆಗಿರೋದ್ರಿಂದ ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಾಗಿ MCQ, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಥ್ ದ ಫಾಲೋಯಿಂಗ್ 1 ಮಾರ್ಕ್ 2 ಮಾರ್ಕ್ಸ್ ಥಿಯರಿ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಲಾಸ್ಟ್ ಇಯರೇ ಆ ಕಾನ್ಸೆಪ್ಟ್ಗಳನ್ನ ಎಕ್ಸ್ಪ್ಲೈನ್ ಮಾಡಿರುವಂತಹ ವಿಡಿಯೋ ಇದೆ ನಿಮ್ಮ ಸೀನಿಯರ್ಸ್ಗೆ. ಅದೇ ಕಾನ್ಸೆಪ್ಟ್ ವಿಡಿಯೋನ ಲಿಂಕನ್ನು ನಿಮಗೆ ನೋಟ್ಸ್ ಏನು ಕೊಟ್ಟಿದ್ದೀನಲ್ಲ ಅದರ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಕಮೆಂಟಲ್ಲೂ ಪಿನ್ ಮಾಡಿದ್ದೀನಿ. ಆ ಲಿಂಕು ನಿಮಗೆ ಸಿಗುತ್ತೆ. ಕ್ಲಾಸಸ್ ಬೇಕು ಅಂತ ಹೇಳಿದ್ರೆ ಕೇಳ್ಬೋದು, ಇಲ್ಲ ನೋಟ್ಸ್ ಸಿಕ್ಕಿದ್ರೆ ನಾವು ಓದ್ಕೊಳ್ತೀವಿ ಅನ್ನೋದಾದರೆ ಆ ವಿಡಿಯೋದಲ್ಲಿ ಏನೇನು ಕ್ವಶನ್ಸ್ಗಳನ್ನ ನೀವು ಓದ್ಕೊಳ್ಬೇಕು ಅನ್ನೋದನ್ನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಆ ವಿಡಿಯೋಸ್ಗಳನ್ನ ವಾಚ್ ಮಾಡಿ. ಫಸ್ಟ್ ಚಾಪ್ಟರ್ಗೆ ಕಂಟಿನ್ಯೂಸ್ ಆಗಿ 5 ವೀಡಿಯೋಸು, 5 ಕಾನ್ಸೆಪ್ಟ್ ಅಂತ ಹೇಳಿದ್ರೆ 5 ವೀಡಿಯೋಸು. ಈ ಒಂದು ಚಾಪ್ಟರು ಕೂಡ 5 ವೀಡಿಯೋಸ್ ಇರುತ್ತೆ. ಫಸ್ಟ್ ವೀಡಿಯೋದಲ್ಲಿ MCQ, ಸೆಕೆಂಡ್ ವೀಡಿಯೋದಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್, ನೆಕ್ಸ್ಟ್ ಮ್ಯಾಥ್ ದ ಫಾಲೋಯಿಂಗ್ 1 ಮಾರ್ಕ್ 2 ಮಾರ್ಕ್ಸ್. ಇದಿಷ್ಟು ಕಂಪ್ಲೀಟ್ ಆಗಿ ನೋಡಿಕೊಂಡ್ರೆ ಥರ್ಡ್ ಚಾಪ್ಟರಿಂದ ಪ್ರಾಬ್ಲಮ್ನ ನೀವು ನೋಡ್ಕೊಂಡು ಹೋಗ್ಬೋದು. ಆಲ್ರೆಡಿ ಫಸ್ಟ್ PUCಯಲ್ಲಿ ಕೇಳುವಂತಹ ಅಕೌಂಟೆನ್ಸಿ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. 6 to 7 ಪ್ರಾಬ್ಲಮ್ಸನ್ನ ಒಂದೊಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ಸಿಗ್ತಾ ಹೋಗುತ್ತೆ. ಆದರೆ ಈ ವರ್ಷದ ಸ್ಟೂಡೆಂಟ್ಸಿಗೆ ಫ್ರೆಶ್ ಆಗಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಯಾವುದಾದ್ರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಇನ್ನೊಂದ್ಸಲ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಈ ವಿಡಿಯೋದಲ್ಲಿ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಚಾಪ್ಟರಿನ MCQ ವಿತ್ ಆನ್ಸರ್ಸ್. ಹಾಗಾದರೆ ಈ ಚಾಪ್ಟರ್ಲಿ ಯಾವ್ಯಾವ ಟಾಪಿಕ್ನ ನೋಡ್ಕೊಳ್ಬೇಕು, MCQಗೆ ಕ್ವಶನ್ಸ್ ಹೇಗೆ ರೈಸ್ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಫಸ್ಟ್ ಒನ್, ಅಕಾರ್ಡಿಂಗ್ ಟು ವಿಚ್ ಕಾನ್ಸೆಪ್ಟ್ ದ ಓನರ್ ಆಫ್ ದ ಬಿಸ್ನೆಸ್ ಈಸ್ ಕನ್ಸಿಡರ್ಡ್ ಕ್ರೆಡಿಟಾರ್ ಆಫ್ ದ ಬಿಸ್ನೆಸ್? ಸಪ್ರೇಟ್ ಎಂಟಿಟಿ ಕಾನ್ಸೆಪ್ಟ್. ಈ ಚಾಪ್ಟ್ರಲ್ಲಿ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಬರುತ್ತೆ. ಆ ಕಾನ್ಸೆಪ್ಟ್ಗಳಲ್ಲಿ ಒಂದೊಂದು ಕಾನ್ಸೆಪ್ಟಿಗೂ ಒಂದೊಂದು ಮೀನಿಂಗ್ ಇರುತ್ತೆ. ಹಾಗಾಗಿ ಆ ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡಿರುವಂತಹ ವಿಡಿಯೋ ಅಥವಾ ಈ ಸೆಕೆಂಡ್ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಕ್ಲಾಸಸ್ಗಳೇನು ಮಾಡಿದ್ದೀನಿ ಅದರ ಎಲ್ಲ ಲಿಂಕು ನಿಮಗೆ ಕಮೆಂಟಲ್ಲಿ ಸಿಗುತ್ತೆ. ನೆಕ್ಸ್ಟು ಸೆಕೆಂಡ್ ಒನ್, ಎ ಕಾನ್ಸೆಪ್ಟ್ ದಟ್ ಎ ಬಿಸ್ನೆಸ್ ಎಂಟರ್ಪ್ರೈಸ್ ವಿಲ್ ನಾಟ್ ಬಿ ಸೋಲ್ಡ್ ಆರ್ ಲಿಕ್ವಿಡೇಟೆಡ್ ಇನ್ ದ ನಿಯರ್ ಫ್ಯೂಚರ್ ಈಸ್ ನೋನ್ ಆಸ್? ಆನ್ಸರ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. Next one, according to money measurement concept, which one of the following will be recorded in the books of accounts? Answer, cost of machinery. Next important question, according to the going concern concept, the time period of business for uncertain lifetime? Answer, for uncertain lifetime. Next one, accounts are regularly made after a fixed period, usually a year. This concept is based on accounting period. Next one, accounting equation is based on? Answer, dual aspect concept. ಯಾಕೆ ಆ ಕಡೆ ಈ ಕಡೆ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಯಾವ ಮೆಥಡಲ್ಲಿ ಹೇಳ್ತಾ ಇದ್ದೀನೋ ಆ ಮೆಥಡಲ್ಲೇ ಕಾನ್ಸೆಪ್ಟ್ ಇಂಪಾರ್ಟೆಂಟು. ಹಾಗಾಗಿ ಟೋಟಲ್ ಆಗಿ ಈ ಚಾಪ್ಟರ್ಲಿ ನೀವು 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೋಡ್ಕೊಳ್ಳೇಬೇಕು. Next one, the basis of accounting in which revenue and expenses are recognized in period in which they are earned or incurred and not when money is received or paid anta kelidre accrual basis. Next one, by the misuse of which convention secret reserve is created? Answer, full disclosure. Next one, provision for bad and doubtful debts is created in anticipation of actual bad debts on the basis of conservatism concept. Next one, insignificant events are not recorded in the books of accounts due to materiality concept. Next one, according to which concept all expenses are matched with the revenue ಆಫ್ ದಟ್ ಪೀರಿಯಡ್? ಆನ್ಸರ್, ಮ್ಯಾಚಿಂಗ್ ಕಾನ್ಸೆಪ್ಟ್. ಓಕೆನಾ? ಸೊ ಇದಿಷ್ಟು ಕೂಡ ನಿಮಗೆ ಟೋಟಲ್ ಆಗಿ 10 ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಇದ್ರ ಜೊತೆಗೆ ಎಕ್ಸ್ಟ್ರಾ ಕಾನ್ಸೆಪ್ಟ್, ಅಸೆಟ್ಸ್ ರಿಕ್ವೈರ್ಡ್ ಆರ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಎಟ್ ಹಿಸ್ಟೋರಿಕಲ್ ಕಾಸ್ಟ್, ರೆವಿನ್ಯೂ ಜನರಲಿ ರೆಕಾಗ್ನೈಸ್ಡ್ ಬೀಯಿಂಗ್ ಅರ್ನ್ಡ್ ಎಟ್ ದ ಪಾಯಿಂಟ್ ಆಫ್ ಟೈಮ್ ವೆನ್? ಆನ್ಸರ್, ಸೇಲ್ ಈಸ್ ಎಫೆಕ್ಟೆಡ್. Every transaction has a dual or twofold effect and should be recorded in two places. This is according to dual aspect concept. ಸೊ ಇದಿಷ್ಟು ಕೂಡ MCQ ಕ್ವಶನ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು ಈ ಚಾಪ್ಟ್ರಲ್ಲಿ ಕೇಳುವಂಥದ್ದು ಯಾವುದು ಅನ್ನೋದನ್ನು ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.